ನಾಳೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸಲಿದ್ದಾರೆ. ನಾಳೆ ಬೆಳಗ್ಗೆ 9:30ಕ್ಕೆ ಸಿಎಂ ನಿವಾಸಕ್ಕೆ ಡಿಸಿಎಂ ಹೋಗ್ತಾ ಇದ್ದಾರೆ. ಭಾರಿ ಕುತೂಹಲ ಮೂಡಿಸಿದೆ ಈ ಒಂದು ವಿಚಾರ. ಸಿಎಂ ಹಾಗೆ ಡಿಸಿಎಂ ಸಭೆ ಭಾರಿ ಕುತೂಹಲವನ್ನ ಮೂಡಿಸಿದೆ. ಬಹಿರಂಗವಾದಂತಹ ಹೇಳಿಕೆಗಳು, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಈ ಗೊಂದಲಗಳು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗಾಗಲೇ ರಾಜ್ಯ ನಾಯಕರುಗಳು ಸಾಕಷ್ಟು ಬಾರಿ ಬಹಿರಂಗವಾಗಿಯೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಬ್ಬರಿಗೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಹೈಕಮಾಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ನಿರ್ಧಾರವನ್ನ ತಿಳಿಸಬೇಕು ಅಂತ ರಾಜ್ಯ ನಾಯಕರು ಕೂಡ ಹೇಳ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ, ವಿಪಕ್ಷಗಳಿಗೆ ಆಹಾರವಾಗ್ತಾ ಇದೆ ಎಲ್ಲ ಬೆಳವಣಿಗೆಗಳು. ಅದರಿಂದಾಗಿ ಈ ಸಮಸ್ಯೆಯನ್ನ, ಈ ಗೊಂದಲವನ್ನ ಬಗೆಹರಿಸಬೇಕು ಅಂತ ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಾಯಕರಿಗೆ ಮನವರಿಕೆಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂಥದ್ದು ನೀವಿಬ್ಬರೇ ಕೂತು ಮಾತನಾಡಿಕೊಳ್ಳಿ ಅಂತ ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಬುಲಾವ್ ನೀಡಿದ್ದಾರೆ, ಮನೆಗೆ ಬನ್ನಿ ಅಂತ ಕರೆದಿದ್ದಾರೆ. ಈ ಒಂದು ಸಭೆ ಈಗ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಅಂದರೆ ಬೆಳಗ್ಗೆನೆ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಹೋಗ್ತಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಇಬ್ಬರು ಕೂಡ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆ ಈಗ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಇನ್ನು ಸಿಎಂ ಮತ್ತು ಡಿಸಿಎಂಗೆ ಕೆಸಿ ವೇಣುಗೋಪಾಲ್ ಕರೆ ಮಾಡಿದ್ದಾರೆ. ಗೊಂದಲ ಬಗೆಹರಿಸಿಕೊಳ್ಳುವಂತೆ ಕೆಸಿ ವೇಣುಗೋಪಾಲ್ ಸೂಚನೆ ನೀಡಿದ್ದಾರೆ. ಜಂಟಿ ಮಾತುಕತೆ ಮೂಲಕ ಗೊಂದಲವನ್ನ ಬಗೆಹರಿಸಿಕೊಳ್ಳಿ, ಇಬ್ಬರ ಚರ್ಚೆಗೆ ನಿರ್ಣಯ, ಇಬ್ಬರು ಮಾಡುವಂತ ಚರ್ಚೆಯ ನಿರ್ಣಯವನ್ನ ನಮಗೆ ತಿಳಿಸಿ ಅಂತ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ. ನಾಳೆ ಸಿದ್ದು ಹಾಗೆ ಡಿಕೆ ನಡುವೆ ಮಾತುಕತೆ ಫಲಪ್ರದವಾದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ದೆಹಲಿ ಟೂರ್ ಕ್ಯಾನ್ಸಲ್ ಆಗುತ್ತೆ. ನಾಳೆಯ ಮಾತುಕತೆ ವೇಳೆ ಒಮ್ಮತದ ನಿರ್ಣಯಕ್ಕೆ ಬರದೇ ಇದ್ರೆ ಸಿದ್ದು ಹಾಗೆ ಡಿಕೆಗೆ ಭಾನುವಾರ ದೆಹಲಿಗೆ ಬುಲಾವ್ ನೀಡುವಂತಹ ಸಾಧ್ಯತೆ ಇದೆ, ದೆಹಲಿಗೆ ಬನ್ನಿ ಅಂತ ಹೇಳುವಂತಹ ಸಾಧ್ಯತೆ ಇದೆ. ನಾಳೆ ಅಂದ್ರೆ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂಥದ್ದು ನೀವಿಬ್ಬರೇ ಕೂತು ಮಾತನಾಡಿಕೊಂಡು ಆ ಗೊಂದಲ ಏನಿದೆ, ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸಿಕೊಳ್ಳಿ ಅಂತ ಸೂಚನೆಯನ್ನು ನೀಡಲಾಗಿರುವಂಥದ್ದು. ಹೈಕಮಾಂಡ್ ಇಂದ ಬಂದಿರುವಂತಹ ಸದ್ಯದ ಸೂಚನೆ ಇದು. ಕೆಸಿ ವೇಣುಗೋಪಾಲ್ ಇಬ್ಬರಿಗೂ ಕೂಡ ಕರೆ ಮಾಡಿದ್ದಾರೆ, ಇಬ್ಬರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವಿಬ್ಬರೇ ಕೂತು ಮಾತನಾಡಿಕೊಂಡು ಏನು ಗೊಂದಲ ಆಗ್ತಾ ಇದೆ ಅದನ್ನು ಬಗೆಹರಿಸ್ಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ನಾಳಿನ ಈ ಸಭೆಯಲ್ಲಿ ಅಂದರೆ ಮುಖ್ಯಮಂತ್ರಿಗಳು ಈಗಾಗಲೇ ಉಪಮುಖ್ಯಮಂತ್ರಿಗಳಿಗೆ ಏನು ಬುಲಾವ್ ಕೊಟ್ಟಿದ್ದಾರೆ, ಮನೆಗೆ ಬನ್ನಿ ಅಂತ, ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ ಆಹ್ವಾನ ಏನು ಕೊಟ್ಟಿದ್ದಾರೆ, ಅಲ್ಲಿ ಹೋಗ್ತಾರೆ, ಅಲ್ಲಿ ಚರ್ಚೆ ನಡೆಸಲಾಗುತ್ತೆ. ಈ ಗೊಂದಲ ಏನಿದೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಾಗುತ್ತೆ. ಈ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಾಗಿ ನಿಜಕ್ಕೂ ಮಾತುಕತೆ ಆಗಿತ್ತಾ ಇಲ್ವಾ, ಅವರಿಬ್ರು ಏನು ಮಾತಾಡ್ಕೊಂಡಿದ್ರು. ಯಾಕಂದ್ರೆ ಈ ಮಾತುಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ಗೊಂದಲ ಇದೆ. ಅದು ರಾಜ್ಯದ ಯಾವುದೇ ಕಾಂಗ್ರೆಸ್ ನಾಯಕರಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲ. ಖುದ್ದಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ಕೇಳಿದ್ದಾರೆ ಸಚಿವರು, ನೀವೇನಾದರೂ ಆ ರೀತಿಯಾಗಿ ಮಾತು ಕೊಟ್ಟಿದ್ರಾ ಅನ್ನೋ ವಿಚಾರವನ್ನು ಕೂಡ ಕೇಳಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಇಲ್ಲ, ಆ ರೀತಿಯಾಗಿ ನಾನು ಎಲ್ಲೂ ಹೇಳಿಲ್ಲ ಅಂತ ಹೇಳಿದ್ದಾರೆ. ಆದರೆ ನಾಳಿನ ಈ ಸಭೆ ಈಗ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಅಕಸ್ಮಾತ್ ಏನಾದರೂ ಈ ಗೊಂದಲ ಏನಿದೆ, ಡಿ ಕೆ ಶಿವಕುಮಾರ್ ಅವರ ಬೇಡಿಕೆ ಏನಿದೆ ಅದು ಈಡೇರಲಿಲ್ಲ ಅಂತಂದ್ರೆ ಮತ್ತೆ ದೆಹಲಿಗೆ ಬುಲಾವ್ ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಹೈಕಮಾಂಡ್ ಅವರು ಡಿ ಕೆ ಅವರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿ ನೀವಿಬ್ರು ಭೇಟಿ ಮಾಡಿ ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಡಿ ಕೆ ಅವರನ್ನ ಬ್ರೇಕ್ಫಾಸ್ಟ್ಗೆ ಕರೆದಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಬಂದಾಗ ನಾನು ಚರ್ಚೆ ಮಾಡ್ತೇನೆ, ಹೈಕಮಾಂಡ್ನವರು ಏನು ಹೇಳ್ತಾರೋ ಕೇಳ್ತೇನೆ, ನನ್ನ ನಿಲುವಿನಲ್ಲಿ ಏನೂ ಬದಲಾವಣೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಚರ್ಚೆ ಮಾಡ್ತೇವೆ, ದೆಹಲಿಗೆ ಕರೆದ್ರೆ ಹೋಗ್ತೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ನೀವಿಬ್ರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಕರೆದಿದ್ದೀನಿ. ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಯಾಕೆಂತಂದ್ರೆ ಹೈಕಮಾಂಡ್ನವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ರು ಕೂಡ ಅವರು ಹೇಳ್ತೀವಿ, ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ. ಅದನ್ನೇ ಚರ್ಚೆ ಮಾಡ್ತೀವಿ. ಕರೆದ್ರೆ ಹೋಗ್ತೀವಿ.
ಬ್ರೇಕ್ಫಾಸ್ಟ್ಗೆ ಡಿಸಿಎಂ ಡಿಕೆಗೆ ಆಹ್ವಾನ ಮಾಡಿದ್ದೇನೆ, ನಾಳೆ ಭೇಟಿ ಮಾಡ್ತಾ ಇದ್ದೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕಮಾಂಡ್ನವರು ಭೇಟಿ ಮಾಡಿ ಅಂತ ಹೇಳಿದ್ದಾರೆ, ಹೀಗಾಗಿ ಭೇಟಿ ಮಾಡ್ತಾ ಇದ್ದೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ನಾಳಿನ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ಹೌದು, ಹೈಕಮಾಂಡ್ನಿಂದ ಸೂಚನೆ ಬಂದಿತ್ತು, ಆ ಕಾರಣದಿಂದಾಗಿ ಡಿಕೆ ಅವ್ರನ್ನ ಕರೆದಿದ್ದೀನಿ, ಅವ್ರು ನಾಳೆ ಬರ್ತಾ ಇದ್ದಾರೆ, ಇಬ್ರು ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದೌದು, ನಾಳೆ ಭೇಟಿ ಮಾಡ್ತಾ ಇದ್ದೀವಿ. ಏನು ವಿಷಯ ಏನಿಲ್ಲ, ಹೈಕಮಾಂಡ್ ಭೇಟಿ ಮಾಡಿ ಅಂತಂದ್ರೆ ಭೇಟಿ ಮಾಡೋಣ. ಹೌದೌದು, ನಾಳೆ ಭೇಟಿ ಮಾಡ್ತಾ ಇದ್ದೀವಿ. ಏನು ವಿಷಯ ಏನಿಲ್ಲ, ಹೈಕಮಾಂಡ್ ಭೇಟಿ ಮಾಡಿ ಅಂತಂದ್ರೆ ಭೇಟಿ ಮಾಡೋಣ. ಹೌದೌದು, ನಾಳೆ ಭೇಟಿ ಮಾಡ್ತಾ ಇದ್ದೀವಿ. ಏನು ವಿಷಯ ಏನಿಲ್ಲ, ಹೈಕಮಾಂಡ್ ಭೇಟಿ ಮಾಡಿ ಅಂತಂದ್ರೆ ಭೇಟಿ ಮಾಡೋಣ. ಹೌದೌದು, ನಾಳೆ ಭೇಟಿ ಮಾಡ್ತಾ ಇದ್ದೀವಿ. ಏನು ವಿಷಯ ಏನಿಲ್ಲ, ಹೈಕಮಾಂಡ್ ಭೇಟಿ ಮಾಡಿ ಅಂತಂದ್ರೆ ಭೇಟಿ ಮಾಡೋಣ. ಹೌದೌದು, ನಾಳೆ ಭೇಟಿ ಮಾಡ್ತಾ ಇದ್ದೀವಿ. ಏನು ವಿಷಯ ಏನಿಲ್ಲ, ಹೈಕಮಾಂಡ್ ಭೇಟಿ ಮಾಡಿ ಅಂತಂದ್ರೆ ಭೇಟಿ ಮಾಡೋಣ. ಹೌದೌದು, ನಾಳೆ ಭೇಟಿ ಮಾಡ್ತಾ ಇದ್ದೀವಿ. ಏನು ವಿಷಯ ಏನಿಲ್ಲ, ಹೈಕಮಾಂಡ್